ಇದೀಗ ಕರ್ನಾಟಕ ಟಾಪ್ 9 ಸುದ್ದಿಗಳನ್ನು ನೋಡೋಣ. ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗೆ ಅಶ್ಲೀಲ ಸನ್ನೆ ತೋರಿಸಿದಂತಹ ಆರೋಪಿಯ ಬಂಧನವಾಗಿದೆ. ನಿನ್ನೆ ಅಕ್ಷತಾ ರವಿಕುಮಾರ್ಗೆ ಹರ್ಷ ಎಂಬಾತ ಕೆಟ್ಟ ಸನ್ನೆ ತೋರಿಸಿದ್ದ. ಈ ಬಗ್ಗೆ ಅಕ್ಷತಾ ಟ್ವೀಟ್ ಒಂದನ್ನ ಮಾಡಿದ್ರು. ಸದ್ಯ ಬೆಂಗಳೂರಿನ ಚಾಮರಾಜಪೇಟೆ ಪೊಲೀಸರು ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಹೈದರ್ ಅಲಿ ಹತ್ಯೆ ಪ್ರಕರಣ ಸಂಬಂಧ 4 ಬಂಧಿಸಲಾಗಿದೆ. ನಾಜುದ್ದೀನ್, ದರ್ಶನ್, ರಿಜ್ವಾನ್, ಮತೀನ್ ಎನ್ನುವರನ್ನ ದಸ್ತಗಿರಿ ಮಾಡಲಾಗಿದೆ. ನಾಜುದ್ದೀನ್ ಮತ್ತು ಹತ್ಯೆಯಾದ ಹೈದರ್ ನಡುವೆ ಹಳೆ ವೈಷಮ್ಯ ಇತ್ತು. ಹಲವು ಬಾರಿ ಹೈದರ್ ಹತ್ಯೆಗೆ ಸಂಚು ರೂಪಿಸಲಾಗಿತ್ತು. ಫೆಬ್ರವರಿ 22ರಂದು ಅಶೋಕ್ ನಗರ ಪಬ್ಗೆ ಹೋಗಿ ಬರುತ್ತಿದ್ದ ಹೈದರ್ನನ್ನ ಹತ್ಯೆ ಮಾಡಲಾಗಿದೆ. ಮಂಗಳೂರು ವಿಶೇಷ ಆರ್ಥಿಕ ವಲಯ ಅಧಿಕಾರಿಗಳು ದೈವಾರಾಧನೆಗೆ ಅಡ್ಡಿಪಡಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಬಜ್ಪೆ ಸಮೀಪದ ಮಂಗಳೂರು ವಿಶೇಷ ಆರ್ಥಿಕ ವಲಯ ವ್ಯಾಪ್ತಿಗೆ ಬರುವಂತ ಕಾಂತೇರಿ ಜುಮಾದಿ ದೇವಸ್ಥಾನದಲ್ಲಿ ಧಾರ್ಮಿಕ ಕಾರ್ಯ ನೆರವೇರಿಸಲು ಅನುಮತಿ ನಿರಾಕರಿಸಿದ್ದಾರೆ. ಹೀಗಾಗಿ ದೈವಾರಾಧಕರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಸ್ಥಳೀಯರು ನೆಲ್ಲಿದಡಿ ಕ್ಷೇತ್ರ ಸಂರಕ್ಷಣಾ ಅಭಿಯಾನ ಆರಂಭಿಸಿದ್ದಾರೆ. ಭಾರತ ಪಾಕ್ ಕ್ರಿಕೆಟ್ ಪಂದ್ಯದ ವೇಳೆ ಬೆಟ್ಟಿಂಗ್ ನಡೆಸಿದ್ದ ಬುಕ್ಕಿಯನ್ನ ಬಂಧಿಸುವಲ್ಲಿ ಬೆಂಗಳೂರು ಆನೇಕಲ್ ಉಪವಿಭಾಗ ಜಿಗಣಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬಂಧಿತ ಕ್ರಿಕೆಟ್ ಬುಕ್ಕಿ ಗೋವಿಂದರಾಜುವಿನಿಂದ 6 ಮೊಬೈಲ್, 50 ಸಿಮ್, 1.18 ಲಕ್ಷ ನಗದು, 6 ಖಾತೆಗಳಲ್ಲಿದ್ದಂಥ 15 ಲಕ್ಷ ಹಣ ಫ್ರೀಸ್ ಮಾಡಿದ್ದಾರೆ.